ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಎಪಿಸೋಡು ತುಂಬಾನೇ ಅನ್ಯೂಶಲ್ ಅಂತ ನಾನು ಹೇಳ್ಬೋದು. ಯಾಕಂತೀರಾ, ರುಚಿ ಅಭಿರುಚಿಯಲ್ಲಿ ನಾವು ಸಿಹಿ ತಿಂಡಿಗಳನ್ನ ಬೆಲ್ಲದಿಂದ ಮಾಡೋದು ನೋಡಿದೀವಿ, ಸಕ್ಕರೆಯಿಂದ ಮಾಡೋದು ನೋಡಿದೀವಿ. ಆದ್ರೆ ಇವತ್ತು ನಮ್ಮ ಎಕ್ಸ್ಪರ್ಟ್ ಕಬ್ಬಿನ ಹಾಲಿಂದ ರೊಟ್ಟಿ ಮಾಡ್ತಿದ್ದಾರೆ. ನೋಡೋಣವಾ? ಹಲೋ ಪ್ರತಿಮಾ. ಹಲೋ. ಸೊ ನೀವು ಇವತ್ತು ಕಬ್ಬಿನ ಹಾಲಿಂದ ರೊಟ್ಟಿ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ. ನಾನು ಲೈಕ್ ಕಬ್ಬಿನ ಹಾಲು ಬರೀ ನಾನು ಜ್ಯೂಸ್ ಅಂದರೆ ಯೂಶ್ವಲಿ ಸೀಸನ್ಸ್ನ ಸಿಗುತ್ತೆ, ಬರೀ ಜ್ಯೂಸ್ ಕುಡಿತೀನಿ. ಬಟ್ ನೀವು ಆಗಲೇ ಹೇಳಿದ್ರಿ, ನಾನು ಹಿಟ್ಟು ನೋಡ್ಕೊಂಡು ಕಂಡು ಹಿಡಿದೆ ರೊಟ್ಟಿ ಮಾಡ್ತಿದ್ದೀರಾ ಅಂತ. ಬಟ್ ನಿಜಾನಾ? ಹೌದು, ನಿಜ. ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ತೀರಾ ಕಬ್ಬಿನ ಹಾಲು ಯೂಸ್ ಮಾಡ್ಕೊಂಡು. ವೆರಿ ಡಿಫ್ರೆಂಟ್. ನಿಮ್ದೇನ ಎಕ್ಸ್ಪೆರಿಮೆಂಟ್ ಇದು? ಇಲ್ಲ, ಅದು ಪುಸ್ತಕದಲ್ಲಿ ಓದಿದ್ದೆ ಇದನ್ನ. ಪುಸ್ತಕದಲ್ಲಿ ಓದಿದ್ರಿ? ಹಾ. ಸೊ ಟ್ರೈ ಮಾಡಿ ನೋಡೋಣ, ಯಾಕಂದ್ರೆ ಡಿಫ್ರೆಂಟ್ ಆಗಿದೆ. ಹೌದು, ಕಬ್ಬಿನ ಹಾಲಿಂದ ಮಾಡಿರೋದಲ್ಲ. ಹೌದು. ಮಾಡಿ ನೋಡೋಣ ಅಂತ ಮಾಡ್ದೆ, ಚೆನ್ನಾಗ್ ಬಂತು, ಎಲ್ಲರಿಗೂ ಇಷ್ಟನೂ ಆಯ್ತು. ಸೊ ಇಫ್ ಯು ಆರ್ ಸ್ವೀಟ್ ಟೂತ್ ದೆನ್ ಯು ಮೈಟ್ ಲೈಕ್ ಇಟ್. ಐ ಹ್ಯಾವ್ ಅ ವೆರಿ ಸ್ವೀಟ್ ಟೂತ್. ಸೊ ಶುರು ಮಾಡೋಣ. Sure. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್? ಕಬ್ಬಿನ ಹಾಲು ಬೇಕು, ಅಕ್ಕಿ ಹಿಟ್ಟು, ಉಪ್ಪು, ಬೆಲ್ಲ, ಒಂದು ಚಿಟಿಕೆ ಎಣ್ಣೆ ಬೇಕು. ಫಸ್ಟ್ ಸ್ಟೆಪ್ ಇದು ಕಬ್ಬಿನ ಹಾಲು. ಕಬ್ಬಿನ ಹಾಲು ನೀವು ಇಮಿಡಿಯೇಟ್ ಆಗಿ ತಗೊಂಡ್ರೆ ಯೆಲ್ಲೋಯಿಶ್ ಇರುತ್ತೆ. ಹೌದು. ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಕಪ್ಪಗಾಗುತ್ತೆ. ಕಪ್ಪಾಗತ್ತೆ. ಯಾಕೆ ಹೇಳಿ, ಅದು ಕಬ್ಬಿನ ಅಂಶ ಇರುತ್ತೆ, ಕಬ್ಬಿಣದ ಅಂಶ. ಹೌದು, ಐರನ್. ಐರನ್ ಕಂಟೆಂಟ್ ಇರುತ್ತೆ. ಮತ್ತೆ ಇವಾಗ ಅವರು ಮಿಷಿನ್ ಅಲ್ಲಿ ತೆಗಿತಾರಲ್ಲ, ಅದು ಕಬ್ಬಿಣ ಇರುತ್ತೆ. ಹೌದು. ಸೊ ಹಾಗಾಗಿ ಕಪ್ಪಾಗ್ಬಿಡತ್ತೆ. ಶುರು ಮಾಡೋಣ. ಮೊದಲಿಗೆ ಈಗ ಕಬ್ಬಿನ ಹಾಲು ನಾವು ಕಾಯ್ಸಕ್ ಇಟ್ಕೋಬೇಕು. ಇದು ನಾನು 2 ಲೋಟ ಅಷ್ಟು ಕಬ್ಬಿನ ಹಾಲು ಇಟ್ಕೊಂಡಿದ್ದೀನಿ. ಹಾ. ಸೊ ನೀವು 2 ಲೋಟ ಆಗಷ್ಟು ಇಟ್ಕೊಂಡ್ರೆ ಒಂದು ಬಿಗ್ ಕಪ್ ಆಗಷ್ಟು ಅಕ್ಕಿ ಹಿಟ್ಟು ನೀವು ಹಾಕ್ತಾ ಇರ್ಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತೆ. ನಾವು ಕಬ್ಬಿನ ಹಾಲು ಕುದಿಸ್ಕೊಂಡ್ರಲ್ಲ ಅಕ್ಕಿ ಹಿಟ್ಟು ಹಾಕ್ತಿವ? ಹೌದು. ಸೊ ಮುದ್ದೆ ತರ ಎಕ್ಸಾಕ್ಟ್ಲಿ ಮುದ್ದೆ ತರ ಮಾಡ್ಕೊಂಡು ಮಾಡ್ತೀವಿ. ಹಾ. ಸೊ ನಮ್ಗೆ ಎಷ್ಟು ಬೇಕೋ ಕಬ್ಬಿನ ಹಾಲು ನೋಡ್ಕೊಂಡು ಹಾಕೋದು. ಸೊ ಇದು ಕಬ್ಬಿನ ಹಾಲು ಹಾ ಕುದಿಯಕ್ ಶುರು ಆಗತ್ತಲ್ಲ, ಅವಾಗ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಇದೇ ಸ್ವೀಟಿಶ್ ಇರುತ್ತೆ. ಹೌದು. ಬಟ್ ಚಿಟಿಕೆ ಬೆಲ್ಲ ಕಲರ್ ಬರಕ್ಕೆ. ಹೌದು, ಯಾಕಂದ್ರೆ ಇದು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಗಬಹುದು. ಹೌದು, ಯಾಕಂದ್ರೆ ಅಕ್ಕಿ ಹಿಟ್ಟು ಅಂದ್ರೆ ಎಳ್ಕೊಳತ್ತೆ ನಿಮಗೆ. ಸೊ ಅವಾಗ ಒಂದ್ ಚೂರ್ ಬೆಲ್ಲ ಮತ್ತೆ ಉಪ್ಪು. ಹಾ. ಮಕ್ಕಳು ಸಾಮಾನ್ಯವಾಗಿ ಖಾರ ತಿನ್ನೋದಿಲ್ಲ, ಸ್ವೀಟಿಶ್ ಇಷ್ಟಪಡ್ತಾರಲ್ಲ. ಸೊ ಅವಾಗ ಬೆಲ್ಲ ಸ್ವಲ್ಪ ಸ್ವೀಟಿಶ್ ಮಾಡ್ಕೊಟ್ರೆ ಒಂಥರ ರೊಟ್ಟಿ ತರ ತಿನ್ನಂಗೂ ಆಗತ್ತೆ, ಪೂರಿ ತಿನ್ನಂಗೂ ಆಗತ್ತೆ. ಅವರಿಗೆ ಸ್ವೀಟಿಶ್ ಆಗ. ಸೊ ನಾವು ಹಬ್ಬಗಳನ್ನಲ್ಲೂ ಮಾಡ್ಬೋದಲ್ಲ? ಶೇರ್ ಮಾಡ್ಬೋದು. ಉಪ್ಪು ಕೊಡಿ. ಏನೇ ಡಿಶ್ ಮಾಡಿದ್ರು ಉಪ್ಪು ಬೇಕೇ ಬೇಕಲ್ವಾ? ರುಚಿ ಸ್ವೀಟ್ ಆಗ್ಲಿ ಖಾರ ಆಗ್ಲಿ ಬೇಕೇ ಬೇಕು ಅದಕ್ಕೆ. ಸೊ ಇದು ಮನ್ಸಿಗೆ ಕುದಿಯಕ್ ಶುರು ಆಗತ್ತಲ್ಲ, ಇದು ಬೆಲ್ಲ ಹಾಕಿರೋದು ಕರಗ್ಬೇಕು. ಹಾ. ನೋಡ್ಕೊಂಡು ಅಕ್ಕಿ ಹಿಟ್ಟು ಹಾಕೊಂಡು ತೊಳ್ಸ್ಬೇಕು. ಓಕೆ. ಸೊ ಬೆಲ್ಲ ಕರಗ್ಮೇಲೆ ಬೆಲ್ಲ ಕರಗ್ ಅದು ನೀರ್ ಕುದಿತಾ ಇರ್ಬೇಕಾದ್ರೆ ಹಾಕ್ಬೇಕಾ ನಾವು? ಹೌದು, ಕುದಿತಿರ್ಬೇಕು. ಇವಾಗ ನಾವು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಅದು ನೀರ್ ಕುದ್ಮೇಲೆ ತಾನೇ ನಾವು ಹಾಕ್ಬಿಟ್ಟು ಹೌದು ಏನ್ ಮಾಡ್ತೀವಿ, ಹಂಗೆ ಮಧ್ಯದಲ್ಲಿ ಹಾಕಿ ಸೌಟ್ ಹಾಕಿ ಇಟ್ಬಿಡ್ತೀವಿ ಅಲ್ವಾ? ಯಾಕಂದ್ರೆ ಅದು ಒಳಕ್ ಹಾಗೆ ಬೇಯ್ಬೇಕಾ, ಇಲ್ಲ ಮುಚ್ಚಿಬಿಟ್ರೆ ನೀವು ಅದು ಬೇಯೋದಿಲ್ಲ. ಹೌದು ಅಲ್ವಾ? ನೋಡಿ ಇವಾಗ ಕುದಿತಾ ಇದೆ. ಈಗ ನಾವು ಇದು ಹಾಕೊಂಡ್ಬಿಡೋಣ, ಅಕ್ಕಿ ಹಿಟ್ಟು ಹಾಕೋಬೋದಲ್ಲ? ಬೆಲ್ಲ ಕರ್ಗಿದೆ. ಹೌದು. ಈಗ ರೊಟ್ಟಿಯಲ್ಲೂ ಎಷ್ಟು ವಿಧವಾಗಿ ಮಾಡ್ಬೋದು ಅಂತಂದ್ರೆ, ಇದು ನಾವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತಟ್ಬಿಟ್ಟು ರೊಟ್ಟಿ ಮಾಡ್ತೀವಿ. ವೆರೈಟೀಸ್ ಅಂತೂ. ಮತ್ತೆ ತೊಳಸ್ಬಿಟ್ಟು ರೊಟ್ಟಿ ಮಾಡ್ತೀವಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ರೊಟ್ಟಿ, ಎಷ್ಟೊಂದು ವೆರೈಟೀಸ್ ಮಾಡ್ತೀವಿ. ಅದ್ರೊಳಗೆ ಇದು ಒಂದು ಡಿಫ್ರೆಂಟ್ ಬಿಕಾಸ್ ನಾನು ಯೂಶಲಿ ಕಬ್ಬಿನ ಹಾಲಿಂದ ಆಕ್ಚುಲಿ ಏನು ಬಳಸಲ್ಲ ಅನ್ಸುತ್ತೆ ಅಡುಗೆಗೆ. ಯೂಶಲಿ ಜ್ಯೂಸ್ ಮಾಡೋದಕ್ಕೆ ಬಳಸ್ತಾರೆ. ನೀವು ಇನ್ಯಾವ್ದಕ್ಕೆ ಬಳಸ್ತೀರಾ? ಇದಕ್ಕೆ ಹಾಲ್ಬಾಯಿ ಅಂತ ಕೇಳಿದೀರಾ? ನಾಗರ ಪಂಚಮಿ ಟೈಮ್ ಮಾಡ್ತಾರೆ. ಅದು ಒಂಥರ ಅಕ್ಕಿಯಲ್ಲೇ ಮಾಡೋದು. ಅಕ್ಕಿ, ತೆಂಗಿನ ತುರಿ, ಏಲಕ್ಕಿ ಮತ್ ಬೆಲ್ಲ, ಇಷ್ಟೇ. ಅದ್ ಬರ್ಫಿ ತರ ನಿಮಗ್ ಕಟ್ ಮಾಡಕ್ ಬರುತ್ತೆ. ಓಕೆ. ಅದು ಸಾಮಾನ್ಯವಾಗಿ ನಾಗರ ಪಂಚಮಿ ಟೈಮ್ ಅಲ್ಲಿ ಮಾಡ್ತಾರೆ. ಹೌದಾ? ಓಕೆ. ನಾಗರ ಪಂಚಮಿಯಲ್ಲಿ ಕಾಯಿ ಕಡುಬು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಓಕೆ. ಸೊ ಈಗ ಅಕ್ಕಿ ಹಿಟ್ಟು ಹಾಕ್ತಿದೀವಲ್ಲ, ನೀವ್ ಹೇಳಿದಾಗೆ ಸೌಟ್ ಬಿಟ್ಟು ಹಾಕ್ತೀವಿ ಒಂದ್ ಸೈಡ್ ಅಲ್ಲಿ. ಹಾಕ್ತೀರಾ? ಒಂಚೂರು ಸೊ ನಿಮ್ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ಮನಸ್ಸಿನೊಳಗೆ. ಸ್ವಲ್ಪ ಇದಾಗ್ತಿದೆ ಅಂದ್ರೆ ಮೇಲ್ಗಡೆಯಿಂದ ಕಬ್ಬಿನ ಹಾಲು ಹಾಕೋಬೋದಾ? ಬೇಡ, ಅದು ಕುದ್ಮೇಲೆ ಹಾಕೋಬೇಕು. ಅದು ಯಾವಾಗ್ಲೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ನಲ್ಲೇ ಮಾಡ್ಬೇಕು. ನೀವು ಅದ್ರ ಮೇಲೆ ಹಾಕದಂದ್ರೆ ಇಲ್ಲೊಂದ್ಸತಿ ನೀರ್ ಆಗ್ಬಿಡತ್ತೆ. ಆ ಕನ್ಸಿಸ್ಟೆನ್ಸಿ ಸರಿ ಹೋಗೋದು. ಇವಾಗ ಸಪೋಸ್ ಅಕ್ಕಿ ಹಿಟ್ಟು ಜಾಸ್ತಿ ಬಿದ್ಬಿಟ್ಟಿದೆ ಅಂದಾಗ ಏನ್ ಮಾಡ್ಬಹುದು? ಯಾವುದು ಅಕ್ಕಿ ಹಿಟ್ಟು ಜಾಸ್ತಿ ಅಲ್ಲ, ನಿಮ್ಗೆ ನಾದ್ಬೇಕಾದ್ರೆ ಸರಿ ಹೋಗ್ಬಿಡುತ್ತೆ. ಹೌದಾ? ಈ ಹದಕ್ಕೆ ಬಂದ್ರೆ ಆಯ್ತಲ್ಲ? ಈ ಹದಕ್ಕೆ ಬರ್ಬೇಕು.
ಮತ್ತು ನಿಮಗೆ ಕಲಿಸ್ಕೊಳ್ಬೇಕಾದ್ರೆ ಅದು ಸ್ವಲ್ಪ ತಣಿಬೇಕು, ಹಿಟ್ಟು ತುಂಬ ಬಿಸಿ ಇರುತ್ತಲ್ಲ. ಹೌದು. ಸೊ ಅದು ತಣದ್ಮೇಲೆ ನಿಮ್ಗೆ ಹಿಟ್ಟು ನಾದ್ಬಿಟ್ಟು ರೊಟ್ಟಿ ಮಾಡ್ಬೋದು. ಇದಕ್ಕೆ ನೀವು 1 ಚಮಚ ಎಣ್ಣೆ ಹಾಕಿ. ಹೌದಾ? ಯಾಕೆ? ಎಣ್ಣೆ ಹಾಕೊಂಡ್ರೆ ಅದು ಅಂಟೋದಿಲ್ಲ. ಮತ್ತು ನೀವು ಕಬ್ಬಿನ ಹಾಲು ಕುದಿಬೇಕಾದ್ರೂ ಹಾಕ್ಬೋದು. ಕುದಿಬೇಕಾದ್ರೆ ಹಾಕಿದಾಗ ಇಲ್ಲೆಲ್ಲ ಸೈಡೆಲ್ಲ ಬಿಟ್ಕೊಂಡ್ಬಿಡತ್ತೆ ನಿಮಗೆ. ಈಗಲೂ ಹಾಕೋಬೋದು, ಮೊದಲೇನೂ ಹಾಕೋಬೋದು. ಓಕೆ. ಸೊ ನಿಮಗೆ ನಾದ್ಬೇಕಾದ್ರೆ ಚೆನ್ನಾಗಿರುತ್ತೆ. ಇದ್ರೊಳಕ್ಕೆ ದೋಸೆನೂ ಮಾಡ್ತಾರೆ ಮಾನಸಿ, ಕಬ್ಬಿನ ಹಾಲಿನ ದೋಸೆ ಮಾಡ್ತಾರೆ. ಇದು ಅಕ್ಕಿ ನೆನೆಸ್ಬಿಟ್ಟು ಕಬ್ಬಿನ ಹಾಲಲ್ಲೇ ನೆನೆಸ್ತಾರೆ. ಕಬ್ಬಿನ ಹಾಲಲ್ಲೇ ನೆನೆಸ್ಬಿಟ್ಟು ಅದ್ರ ಜೊತೆಗೆ ತಿರುಗ್ತಾರೆ. ಅದು ಮತ್ತೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತಾರೆ. ಅಕ್ಕಿ ತೆಗೆದ್ಬಿಟ್ಟು ತರಿ ಅರ್ದಿಟ್ಬಿಟ್ಟು ಆಮೇಲೆ ಅದಕ್ಕೆ ಯಾವ್ದು ರುಬ್ಬಿದೀವೋ ಅದಕ್ಕೆ ಹಾಕಿದಾಗ ನಿಮ್ಗೆ ದಪ್ಪ ದೋಸೆ ಬರುತ್ತೆ. ತೆಳು ಮಾಡಕ್ ಬರಲ್ಲ, ದಪ್ಪ ಸಾಫ್ಟ್ ಆಗಿರುತ್ತೆ ಬೆಲ್ಲ. ಫುಲ್ ಕಬ್ಬಿನ ಹಾಲಿಂದ ನೀವು ತುಂಬಾನೇ ಅಂದ್ರೆ ಯೂಶಲಿ ಹಂಗೆ ಅಲ್ವಾ ಪ್ರತಿಮಾ? ನಾನು ನೋಡಿದ್ದೀನಿ ನಿಮ್ಗೆ ಒಂದ್ ಡಿಶ್ ಗೊತ್ತಾದ್ರೆ ಅದನ್ನೇ ಪದಾರ್ಥನ ಯೂಸ್ ಮಾಡ್ಕೊಂಡು ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೋದಲ್ಲ. ಬಟ್ ಆಲ್ ಯು ನೀಡ್ ಇಸ್ ಕ್ರಿಯೇಟಿವಿಟಿ. ಕಿಚನ್ ಅಲ್ಲಿ ಕ್ರಿಯೇಟಿವಿಟಿ ಬೇಕೇ ಬೇಕು, ಮೇನ್ ಅಲ್ವಾ? ಎಕ್ಸ್ಪರ್ಟ್ ಆಗ್ಬೇಕಂದ್ರೆ. ಇವಾಗ ಈ ಪ್ಲೇಟಿಗೆ ಹಾಕೊಂಡ್ರೆ ಸೊ ಇದು ಬಿಸಿ ಇದೆ, ನಿಮ್ಗೆ ನಾದಕ್ಕಾಗಲ್ಲ. ಸ್ವಲ್ಪ ತಣ್ಣದ್ಮೇಲೆ ನಿಮ್ಗೆ ನಾದಕ್ ಬರುತ್ತೆ. ಓಕೆ. ನೋಡಿ ಅದು ಅಂಟು ಬರುತ್ತೆ ನೋಡಿ, ಬೆಲ್ಲ ಇದೆ. ಹೌದು, ಅದು ಕುದೀತಾ ಇದ್ದಂಗೆ ನಾನು ನಿಮ್ಗೆ ಹೇಳಿದ್ದೆ. ಮತ್ತೆ ಬೆಲ್ಲ ಇದ್ದಾಗ ಸ್ವಲ್ಪ ಬಿಸಿ ಜಾಸ್ತಿ ಆಗಿ ನೋಡಿ. ಹಿಂಗೆ ಒಂದು ಚೂರೆ ಹಿಂಗೆ ಕಲ್ಸ್ಕೊಂತ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಹೌದು. ಸೊ ಅದು ಏನಾಗುತ್ತೆ, ನೀವು ಕಬ್ಬಿನ ಹಾಲು ಕುದಿಯಕ್ಕೆ ಇಡ್ತೀರಲ್ಲ, ಅದು ಒಂಥರ ಪಾಕ ಬಂದಂಗೆ ಬೆಲ್ಲನೇ ಆಗುತ್ತೆ. ಬೆಲ್ಲ ಆಗುತ್ತಲ್ಲ, ಅದು ಒಂಥರ ಪಾಕ ಬಂದಂಗೆ ಆಗುತ್ತೆ. ಸೊ ನಿಮ್ಗೆ ಒಡೆದು ಹೋಗಲ್ಲ, ಏನೇ ಮಾಡಿದ್ರು ಒಡೆದು ಹೋಗಲ್ಲ, ನಿಮ್ಗೆ ಚೆನ್ನಾಗಿ ಬರುತ್ತೆ. ಒಂದು ಬೈಂಡಿಂಗ್ ತರ. ಬೈಂಡಿಂಗ್ ಎಕ್ಸಾಕ್ಟ್ಲಿ. ನೋಡಿ ಇವಾಗ ಮಾಡ್ತಾ ಇದ್ದಂಗೆ ಬರ್ತಾ ಇದೆ. ಹೌದು. ಈಗ ನೋಡಿ ಇದು ತಣ್ಣಗಾಗಿದೆ ನೋಡಿ. ಚೂರೆ ಹಿಟ್ಟು ಹಿಂಗೆ ಕಲ್ಸ್ಕೊಂಡ್ರೆ ನೋಡಿ ಹದಕ್ಕೆ ಬರುತ್ತೆ. ಓಕೆ. ಸೊ ಈಗ ಈಸಿ ತಣ್ಣಗಾದ್ಮೇಲೆ ಏನು ತಟ್ಟಬೋದಲ್ಲ ಈಸಿಯಾಗಿ? ಇದು ನಾವು ತಟ್ಟೋದಿಲ್ಲ, ಲಟ್ಸ್ತೀವಿ. ಇದನ್ನ ಲಟ್ಟಿಸ್ತೀರಾ? ಅಕ್ಕಿ ಹಿಟ್ಟನ? ಹೌದು. ಓಕೆ. ಅಕ್ಕಿ ಹಿಟ್ಟು ಮುಡ್ಸ್ಕೊಂಡು ಲಟ್ಸೋದು. ಓಕೆ. ಒಂಚೂರು ಎಣ್ಣೆ ಹಿಂಗೆ ಮುಡ್ಸ್ಕೊಂಡು ಹಿಂಗೆ ನಾದ್ಕೊಂಡ್ರೆ ನಿಮ್ಗೆ ಶೈನಿಂಗ್ ಬರುತ್ತೆ. ಮತ್ತೆ ಲಟ್ಸಕ್ಕೂ ಸುಲಭ. ಅಷ್ಟು ತನಕ ಹಂಚಿಟ್ಬಿಡ್ಲಾ? ಇಡಿ, ಲೋ ಫ್ಲೇಮ್ ಮಾಡಿ. ಇದು ಅಕ್ಕಿ ಹಿಟ್ಟನ್ನ ಮುಡ್ಸ್ಕೊಂಡು ನಾವು ಲಟ್ಸ್ಬೇಕು. ಓಕೆ. ಈಗ ಲಟ್ಸ್ಬೇಕಾದ್ರೆ ಇದು ಅಕ್ಕಿ ಹಿಟ್ಟಲ್ವಾ, ಎಲ್ಲ ಸೈಡ್ ಬಿಟ್ಕೊಂಡ್ಬಿಡತ್ತೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ತರ ಹಿಂಗ್ ಒಟ್ಟು ಈ ತರ ಹಿಂಗ್ ಮಾಡ್ಕೊಂಡು ನೋಡಿ, ಈ ತರ ಹೀಗೆ ಮಾಡ್ಕೊಂಡ್ರೆ ನಿಮ್ಗೆ ಏನು ಸೈಡ್ಸ್ ಬಿಟ್ಕೊಳ್ಳೋದಿಲ್ಲ. ಹೌದಾ? ಎಲ್ಲ ಒಟ್ಟು ಮಾಡ್ದಂಗಿರುತ್ತೆ. ಓಕೆ. ಸೊ ಇದನ್ನ ಲಟ್ಟಿಸ್ಕೊಡೋದು ಅಷ್ಟೇ. ಸೊ ನೀವು ಅಕ್ಕಿ ಹಿಟ್ಟು ಹಾಕೊಂಡು ಲಟ್ಸ್ಕೊಂಡು ಚೆನ್ನಾಗಿ. ಓಕೆ. ಇದು ಸ್ವಲ್ಪ ದಪ್ಪಗಿರುತ್ತಾ? ಹೌದು, ದಪ್ಪ ಇರುತ್ತೆ. ಹೌದು. ಸೊ ನಿಮ್ಗೆ ಎಷ್ಟು ತೆಳು ಬೇಕಾರೋ ಮಾಡ್ಕೋಬಹುದು ಇದು. ಓಕೆ. ಸೊ ನೀವು ಹಿಂಗೆ ಮಾಡ್ತಾ ಇದ್ರೆ ಅದು ರೊಟೇಟು ಆಗುತ್ತೆ ನೋಡಿ. ಹೌದು. ಒಂದೇ ಸೈಡ್ ಮಾಡ್ಕೊಂಡ್ರೆ ರೊಟೇಟ್ ಆಗ್ತಾರೆ. ಸೊ ನೀವು ಹೇಳ್ದಂಗೆ ಹಂಗೆ ಮಾಡ್ಕೊಂಡ್ರೆ ಸೈಡ್ ಬಿಡ್ಕೊಂಡೆಲ್ಲ ನೋಡಿ ಸೈಡ್ ಬಿಟ್ಕೊಳ್ಳಲ್ಲ ಒಂದು. ಮತ್ತೆ ನಿಮ್ಗೆ ಈಕ್ವಲ್ ಆಗಿ ಬರುತ್ತೆ. ಹೌದು, ಈಕ್ವಲ್ ಆಗಿ ಬಂದಿದೆ. ಹೌದು, ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಆ ಥರ ಬರೋದಿಲ್ಲ. ಹಾಕೋಣ ಇದನ್ನ. ಇದಕ್ಕೆ ಎಣ್ಣೆ ಏನಾದ್ರು ಹಾಕಿ? ಬೇಡ 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 ಹಾಗೆ. ಓಕೆ. ಸೊ ಯಾವ ರೊಟ್ಟಿ ಮಾಡ್ಕೋಬೇಕಾದ್ರೆ ಹಿಂಗೆ ಮಾಡಿದ್ರೆ ಅದೇ ಲಟ್ಸೋ ರೊಟ್ಟಿಗಳನ್ನ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಸೈಡ್ಸ್ ಎಲ್ಲ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಉಬ್ಬತ್ತೆ. ಹೌದು, ಸೇಮ್ ಚಪಾತಿ. ಅದೇ ನೀವು ಒದ್ದೆ ಬಡ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉಬ್ಬತ್ತೆ. ಓಕೆ. ಓಕೆ. ಇದು ಒಂಥರ ಹೋಳಿಗೆ ಅಂತಾನು ಹೇಳ್ಬೋದು ನೀವು. ಕಬ್ಬಿನ ಹಾಲಿನ ಹೋಳಿಗೆ. ಹೌದು, ಹೊಸ ಹೋಳಿಗೆ. ಇದು ನಾನು ಅದಕ್ಕೆ ಕೇಳಿದೆ, ಹಬ್ಬಗಳು ಬಂದಾಗ ಹಬ್ಬಗಳನ್ನೆಲ್ಲ ಮಾಡ್ಬೋದಾ ಅಂತ. ಸೊ ಇದು ಅಕ್ಕಿ ಹಿಟ್ಟಿರುತ್ತಲ್ಲ, ಸೊ ನಾವು ಈ ಕಡೆ ತಕೊಂಡ್ಬಿಡ್ಬೋದು. ಸೊ ನೀವು ಮಧ್ಯ ಮಧ್ಯ ಈ ತರ ಹಿಂಗ್ ಮಾಡ್ತಾ ಇದ್ರೆ ಎಲ್ಲಾ ಕಡೆ ಕಾಯುತ್ತೆ ನಿಮ್ಗೆ. ಹೌದು. ಮತ್ತೆ ಈ ಸೈಡ್ಸ್ ಇರುತ್ತಲ್ಲ, ಸೈಡ್ಸು ನೀಟಾಗಿ ಎಲ್ಲಾ ಕಡೆ. ಹೌದು, ಸೈಡ್ಸ್. ನಾನು ಹೇಳ್ದಂಗೆ ಇದು ಒದ್ದೆ ಬಟ್ಟೆಲಿ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಉಬ್ಬತ್ತೆ. ಇದು ತುಪ್ಪ ಜೊತೆ ತಿನ್ಬೋದು, ಇಲ್ಲಾದ್ರೆ ಹಾಗೇನು ತಿನ್ಬೋದು ಸ್ವೀಟಿಶ್ ಬೇಕಂದ್ರೆ. ಓಕೆ. ಸೊ ಕಬ್ಬಿನ ಹಾಲಿನ ರೊಟ್ಟಿ ರೆಡಿ ಇದೆ. ತುಂಬಾ ಡಿಫ್ರೆಂಟ್ ಆಗಿರುವಂತ. ಇವಾಗ ಟೇಸ್ಟ್ ಮಾಡ್ತೀನಿ, ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಹೌದು, ನೋಡ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಬ್ಬಿನ ಹಾಲಿನ ರೊಟ್ಟಿ.
ಬೇಕಾಗುವ ಸಾಮಗ್ರಿಗಳು: ಕಬ್ಬಿನ ಹಾಲು 2 ಕಪ್, ಅಕ್ಕಿ ಹಿಟ್ಟು 1 ಪಾವು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಸ್ವಲ್ಪ ಮತ್ತು ಎಣ್ಣೆ ಸ್ವಲ್ಪ. ಕಬ್ಬಿನ ಹಾಲಿನ ರೊಟ್ಟಿ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಕಬ್ಬಿನ ಹಾಲು, ರುಚಿಗೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಸ್ವಲ್ಪ ಕುದಿಯಲು ಇಡಿ. ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಕಲಸಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ತವಾದ ಮೇಲೆ ಹಾಕಿ ಬೇಯಿಸಿಕೊಂಡಲ್ಲಿ ರುಚಿಯಾದ ಕಬ್ಬಿನ ಹಾಲಿನ ರೊಟ್ಟಿ ಸಿದ್ಧ. ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ನೆಕ್ಸ್ಟ್ ಕುಸುಲಕ್ಕಿ ಕೇಳಿದ್ದೀರಾ? ಹಾ, ಕುಸಲಕ್ಕಿ ದಪ್ಪ ಅಕ್ಕಿ ಬರುತ್ತಲ್ಲ, ಕೇರಳ ಸೈಡ್ ಎಲ್ಲ ಯೂಸ್ ಮಾಡ್ತಾರ. ಹಾ, ಅದ್ರದ್ದು ಉಂಡ್ಲಕ್ ಅಂತ ಮಾಡ್ತೀನಿ. ಉಂಡ್ಲಕ್. ಓಕೆ, ಅದೇನು ಅಂತ ಆಮೇಲೆ ನೋಡೋಣ. ಪ್ರತಿಮಾ ಅವರೇ, ಸೊ ಯಾವೊಂದು ಡಿಶ್ ಮಾಡ್ತಿದ್ದೀರಾ ಸೌತ್ ಕೇಂದ್ರ? ಅದು ಇದು ಕುಸುಬ್ಲಕ್ಕಿಯಿಂದ ಮಾಡೋದು. ಉಂಡ್ಲಕ್ ಅಂತ ಹೇಳ್ತಾರೆ ಅದಕ್ಕೆ. ಉಂಡ್ಲಕ್ ಹೌದು. ಅಂದ್ರೆ ಏನು? ಕುಸುಬ್ಲಕ್ಕಿ ಇದೆಯಲ್ಲ, ಅದರಿಂದ ಉಂಡೆ ಮಾಡ್ಬಿಟ್ಟು ಬಾಂಡ್ಲಿಯಲ್ಲಿ ಜೋಡಿಸಿಡ್ತಾರೆ. ಹಾ, ಸೊ ಅದು ನೀವು ಸ್ವಲ್ಪ ತಾದ್ಮೇಲೆ ಅದು ಎಲ್ಲ ಮುಗಿದ್ರೆ ಗರಿ ಗರಿ ಕ್ರಿಸ್ಪ್ನೆಸ್ ಇರುತ್ತೆ. ಹೌದಾ? ಇದು ವಡೆ ಬೋಂಡ ಏನ್ ತಿಂತಿರೋ ಅದೇ ತರ ಇದು ತಿಂಡಿಗೆ ಮಾಡ್ಕೊಂಡು ತಿಂತಾರೆ. ಬಾಂಡ್ಲಿಯಲ್ಲಿ ಉಂಡೆ ಮಾಡಿಡ್ಬೋದು, ಇಲ್ಲಾಂದ್ರೆ ರೊಟ್ಟಿ ತರನು ತಟ್ಬೋದು. ಓಕೆ, ಎರಡು ಆಪ್ಷನ್ಸ್ ನಮ್ದು. ಹೌದು, ಬೇಗ ಆಗ್ಬೇಕಂದ್ರೆ ರೊಟ್ಟಿ ತರ ತಟ್ಬೋದು. ಸ್ವಲ್ಪ ಪೇಶನ್ಸ್ ಇದ್ರೆ ಇನ್ನೂ ಚೆನ್ನಾಗಿರೋದ್ ಬರ್ಬೇಕು ಅಂದ್ರೆ ಸಣ್ಣ ಉರಿಯಲ್ಲಿ ಈ ತರ ಮಾಡ್ಕೋಬಹುದು. ಓಕೆ, ಸೊ ಶುರು ಮಾಡೋಣವಾ? ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಇದಕ್ಕೆ ಕುಸುಬ್ಲಕ್ಕಿ ಬೇಕು, ಹಸಿಮೆಣಸಿನ್ಕಾಯಿ, ಉಪ್ಪು, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಪುದೀನ ಹಾಕೋಬಹುದು ಬೇಕಾದ್ರೆ. ನಿಮ್ ಫ್ಲೇವರ್ ಆಪ್ಷನ್ಸ್, ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಏನು? ಇದು ಕುಸುಬ್ಲಕ್ಕಿನ ನಾವು ಗಟ್ಟಿ ರುಬ್ಕೋಬೇಕು. ಓಕೆ ಓಕೆ, ಸೊ ಇದು ನಾನು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಹಾ, ಗ್ರೈಂಡ್. ಓಕೆ, ಹೌದು, ಇದು ಗ್ರೈಂಡ್ ಮಾಡಿಟ್ಟಿದ್ದೀನಿ. ನೋಡಿ, ಈ ಹದಕ್ಕೆ ಬರಬೇಕು. ಎಷ್ಟು ಗಟ್ಟಿ ಇದೆ ನೋಡಿ. ಹೌದು, ನಿಮಗೆ ನೀರ್ ಮಾಡಿದ್ರೆ ಉಂಡೆ ಇಡಕ್ ಬರೋದಿಲ್ಲ ಅದು. ಹೌದು ಹೌದು. ಸೊ ಇದು ಗಟ್ಟಿಯಾಗೆ ನಾವು ರುಬ್ಕೋಬೇಕಲ್ಲ, ಸ್ವಲ್ಪ ತರ್ತರಿ ಇದ್ರೂ ಪರವಾಗಿಲ್ಲ, ರವೆ ತರ. ಹಾ, ಓಕೆ ಫೈನ್. ಈಗ ನಾವು ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ. ಶುಂಠಿ ಏನಕ್ಕೆ ಹಾಕ್ತಾರೆ ಹೇಳಿ? ವಾಯು ಹೊಡೆಯಕ್ಕೆ. ಇದಕ್ಕೆ ಇದು ಕುಸುಲಕ್ಕಿ ಸ್ವಲ್ಪ ವಾಯು ತಂಪು, ವಾಯುನು ಇದೆ. ಸೊ ಹಾಗಾಗಿ ಶುಂಠಿ ಹಾಕ್ತಾರೆ, ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೀರಾ. ಹೌದು. ಸೊ ನಾವು ಶುಂಠಿ ಹಸಿಮೆಣಸಿನ್ಕಾಯಿ ಗ್ರೈಂಡ್ ಮಾಡ್ಕೊಂಡು ಹಾಕೋಣ. ತಗೊಳ್ಳಿ. ನಾವು ರೊಟ್ಟಿ ಮಾಡ್ಬೇಕಾದ್ರೂ ಅಷ್ಟೇ ಮಾನ್ಸಿ, ಇವಾಗ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಿವಲ್ಲ, ತೆಂಗಿನ ತುರಿ ಜೊತೆನೆ ಒಂಚೂರು ಹಿಂಗೆ ಗ್ರೈಂಡ್ ಮಾಡ್ಕೊಂಡು ಒಂದು ಸತಿ ಹಿಂಗ್ ಮಾಡಿದ್ರೆ ಸಾಕು. ಸೊ ಎಲ್ಲ ಮಿಕ್ಸಪ್ ಆಗತ್ತೆ. ಮಕ್ಕಳು ಮೆಣಸಿನ್ಕಾಯಿ ಬಂದಿದೆ ಅಂತ ಬೈಕೊಳ್ಳೋದಿಲ್ಲ, ಯಾರು ಬೈಕೊಳ್ಳಲ್ಲ. ಕರ್ಬೇ ಸೊಪ್ಪು ಇದೆಲ್ಲ ಹಾಕಿದ್ರೆ ಅದ್ರೊಳಗೆ ಐರನ್ ಕಂಟೆಂಟ್ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಒಳಗೆ ಹೋಗುತ್ತೆ, ಯಾರು ಏನು ಗಲಾಟೆ ಮಾಡಲ್ಲ. ಎಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ, ಏನು ಗಲಾಟೆ ಇಲ್ಲದೆ. ಹೌದು, ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾವ್ ಇವಾಗ ಏನ್ ಗ್ರೈಂಡ್ ಮಾಡ್ಕೊಂಡಿದೀವೋ ಇದು ಚೂರೇ ಇರುತ್ತೆ, ತೆಗಿಯಕ್ ಬರಲ್ಲ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಸೊ ಅದಕ್ಕೆ ಇದು ಗಟ್ಟಿಗೆ ರುಬ್ಕೊಂಡಿರೋದ್ನ ಇದೊಂದ್ ಚೂರು ಇದಕ್ಕೆ ಹಾಕೊಂಡ್ಬಿಟ್ರೆ ಸೊ ಎಲ್ಲದು ಅದಕ್ಕೆ ಹಿಡ್ಕೊಳತ್ತೆ. ಮತ್ತೆ ಖಾರ ಮುಟ್ಟದ್ ತಪ್ಪತ್ತಲ್ವಾ? ಹೌದು. ಹಾಕೊಂಡ್ ಒಂದ್ಸತಿ ತಿರ್ಕೋತೀರಾ ನೀವು? ಅಷ್ಟೇ, ಒಂದ್ಸತಿ ತಿರ್ಕೊಂಡ್ರೆ ಎಲ್ಲ ನಮ್ಗೆ ಬೇಕಂಗೆ ಆಗುತ್ತೆ. ಹೌದು, ಮಿಕ್ಸ್ ಆಗತ್ತೆ ಅದ್ರೊಳಗೆ. ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಹೌದು. ಸೊ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕೊಡ್ತೀರಾ? ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತೆ ಉಪ್ಪು. ಈರುಳ್ಳಿ. ಹೌದು, ಈರುಳ್ಳಿ ಸಣ್ಣಗೆ ಹೆಚ್ಚು ಹಾಕೊಂಡ್ರೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ. ಸೊ ಇದಿಷ್ಟು ಹಾಕೊಂಡು ಕಲ್ಸ್ಬಿಟ್ರೆ. ಓಕೆ, ಸೊ ನೀವೀಗ ರೊಟ್ಟಿ ತಟ್ತಿದ್ದೀರೋ ರೌಂಡ್ ಆಗಿ ಮಾಡಿರ್ತೀರಾ? ಯಾವ್ದು ಮಾಡೋಣ? ರೌಂಡ್ ಮಾಡೋಣ, ಅದು ಚೆನ್ನಾಗಿರುತ್ತಲ್ಲ. ಹೌದು. ಸೊ ನಾನು ಪೇಷನ್ಸ್ ಕಾಯ್ತೀನಿ, ಮಾಡ್ಕೊಡಿ. ಆಯ್ತು. ಈಗ ನಾವು ಈ ತರ ಹಿಂಗ್ ಕಲ್ಸ್ಕೊಂಡಿದ್ದೇವೆ. ಹೌದು. ಇದು ಲೋ ಫ್ಲೇಮ್ ಅಲ್ಲಿ ಕರಿಬೇಕು. ಸಾಕು. ನೋಡಿ, ಈ ತರ ಹಿಂಗ್ ಬಾಲ್ಸ್ ಮಾಡ್ಬಿಟ್ಟಿಟ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದು ಗರಿ ಗರಿ ಆಗತ್ತೆ, ಒಂಥರ ಕ್ರಿಸ್ಪ್ನೆಸ್ ಇರುತ್ತೆ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂಡಿಗೋಸ್ಕರ ತಿಂಡಿ ತಿಂತಾರೆ? ತಿಂಡಿಗೂ ಮಾಡ್ತಾರೆ, ಸ್ನಾಕ್ಸ್ ತರನು ಮಾಡ್ತಾರೆ. ಇದನ್ನ ಯಾವ್ದ್ರ ಜೊತೆ ತಿಂತಾರೆ? ಹಾಗೆ ತಿಂತಾರೆ, ಯಾಕಂದ್ರೆ ಎಲ್ಲ ಇದೆ ಅಲ್ವಾ. ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿನೂ ಹಾಕ್ಬೋದು. ಬಟ್ ನಾ ಇವಾಗ ಹಾಕಿಲ್ಲ, ಬೇಕಾದ್ರೆ ಹಾಕೋಬಹುದು. ಬೇಕಂದ್ರೆ ಹಾಕೋಬಹುದು. ಅದಿದೆ ನೋಡಿ. ಒಂದೊಂದೇ ಹೇಗೆ ಇಟ್ಬಿಟ್ರೆ ಲೋ ಫ್ಲೇಮ್ ಮಾಡ್ತೀವಿ. ಹೌದಾ? ಇನ್ನು ಚಿಕ್ಕ ಉಂಡೆನೂ ಮಾಡ್ಬೋದು ಬೇಕಾದ್ರೆ. ಓಕೆ. ಸೊ ನಂಗನ್ಸಿದೆ ಇದು ಲೈಕ್ ಟೋಟಲಿ ಹೋಲ್ಸಮ್ ಫುಡ್ ಅನ್ಸಿದೆ. ತುಂಬಾ
ಒಳ್ಳೇದು ಹೌದು, ಇದಕ್ಕೆ ನೀವು ಚಟ್ನಿನೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹೀಗೆ ತಿನ್ಬೋದು ಮನ್ಸಿಗೆ. ಇದು ನಾವು ಟಿಫಿನ್ ಡಬ್ಬಿಗೂ ಹಾಕ್ಬೋದಲ್ಲ? ಮಕ್ಕಳಿಗೆ ಟಿಫಿನಿಗೆ ಹಾಕಿದ್ರೆ ಅವ್ರಿಗೆ ತಗೊಂಡು ತಿನ್ನಕ್ಕೆ, ಮತ್ತೆ ಕ್ಲೆನ್ಲಿನೆಸ್ ಇರುತ್ತೆ, ಎಲ್ಲ ಕಡೆ ಬಿಕ್ಕೋದಿಲ್ಲ ಅಲ್ಲ ಅವರು. ಹೌದು. ಸೊ ನೋಡಿ, ಈ ತರ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಾಗತ್ತೆ. ಓಕೆ. ಸೊ ಎಣ್ಣೆ ಎಣ್ಣೆ ಒಂಚೂರು ಹಾಕಿ, ಇದು ಹಾಗೆ ಹೇಳಕ್ ಹೋದ್ರೆ ಎಣ್ಣೆಲೆ ಬೇಯಬೇಕಿದು. ಹೌದಾ? ಓಕೆ, ಚೆನ್ನಾಗಾಗತ್ತೆ ಅವಾಗ. ಇದು ಏನ್ ಮೇಲ್ಗಡೆಯಿಂದ ಎಣ್ಣೆ ಹಾಕಿ? ಮೇಲ್ಗಡೆಯಿಂದ ಎಣ್ಣೆ ಹಾಕಿ. ಸಾಕು ಸಾಕಾ? ಸಾಕು. ನೀವು ಎಷ್ಟಾಗುತ್ತೋ ಇಲ್ಲಿ ಹಿಂಗೆ ಇಡ್ಬೋದು. ಓಕೆ. ಸೊ ಎಲ್ಲ ಇರುತ್ತೆ, ಖಾರ ಅಂಶ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ ಹಾಕ್ಬೋದು. ಸೊ ನೀವು ಇದು ಹಾಕಿದಾಗ ಎಲ್ಲ ಟೇಸ್ಟು ಸಿಕ್ಕತ್ತೆ ನಿಮಗೆ. ರೊಟ್ಟಿಯಲ್ಲಿ ಏನಿದೆಯೋ, ಮತ್ತೆ ಇದು ತಂಪು ಒಂದು ಹೇಳಿದೆ ನಾನು, ತುಂಬಾ ಒಳ್ಳೇದು ಇದು. ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ನಂಗೆ ತುಂಬಾನೇ ಚೆನ್ನಾಗಿ ಒಳ್ಳೇದು ಅನ್ಸುತ್ತೆ. ಇದು ಒಳ್ಳೆ ಫುಡ್ ಅನ್ಸುತ್ತೆ. ಸಾಮಾನ್ಯವಾಗಿ ಬೆಳಿಗ್ಗೆ ಎಲ್ಲರೂ ಇದನ್ನೇ ಮಾಡ್ಕೊಂಡು ತಿನ್ನೋದು. ಇದೆಲ್ಲ ಗಂಜಿ ಮಾಡ್ಕೊಂಡು ತಿಂತಾರೆ ಕುಸುಲಕ್ಕಿ. ಯಾಕಂದ್ರೆ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಹೀಟ್ ಆಗತ್ತೆ. ಸೊ ಹಾಗಾಗಿ ಇದನ್ನ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ತಿಂತಾರೆ, ತುಂಬಾ ತಂಪು ಅಂದ್ಬಿಟ್ಟು. ಓಕೆ ಓಕೆ. ಇನ್ನೊಂದು ಚೂರು ಎಣ್ಣೆ ಹಾಕಿ. ಸೊ ನಾವ್ ಹಿಂಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕಿದು. ಸೊ ಇದು ಹೇಗೆ ಮಧ್ಯ ತಿರುಗಿಸ್ಬೇಕಾ ಸ್ವಲ್ಪ? ಇಲ್ಲ, ಇದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ತಿರುಗಿಸಿದ್ರೆ ಆ ಕಡೆ ಕೆಂಪಾಗಿರುತ್ತೆ ಕೆಳಕ್ಕೆ. ಸೊ ಇದನ್ನ ಮುಚ್ಚಿಟ್ಬಿಟ್ಟು ಪ್ರತಿಮಾ ನೋಡೋಣ ಈಗ. ಓಕೆ. ಸೊ ಇದನ್ನ ಮಗ್ಚಾಕ್ಬೇಕಲ್ವಾ? ಹೌದು, ಮುಚ್ಚಾಕ್ಬೇಕಿದು. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಲ್ಲ? ಹೌದು. ಸೊ ಬಜ್ಜಿ ಬೋಂಡ ಹೇಗೆ ಕರೀತಾರೋ ಅದೇ ತರ ಇದೆ. ಹೌದು. ಸೊ ನೀವು ಹೇಳಿದಾಗೆ ನಾವು ಎಣ್ಣೆನಲ್ಲಿ ಪ್ಯಾನ್ ಫ್ರೈ ಮಾಡ್ತೀವಿ. ಸೊ ಕ್ರಿಸ್ಪಿ ಆಗಂತೂ ಆಗಿರುತ್ತೆ. ಕ್ರಿಸ್ಪಿ ಆಗಿರುತ್ತೆ. ನಿಮಗೆ ಇಷ್ಟು ಆಯಿಲ್ ಬೇಡ ಅಂತಂದ್ರೂ ಹಾಕೊಳ್ದಿದ್ರು ಪರವಾಗಿಲ್ಲ. ಓಕೆ. ಸೊ ನಿಮ್ಗೆ ಆ ಕಲರ್ ಬಂದೇ ಬರುತ್ತೆ, ಯಾಕಂದ್ರೆ ಇದು ಅಕ್ಕಿನೂ ಕೆಂಪಿದೆ ಅಲ್ಲ? ಹೌದು ಹೌದು. ಇದು ಆ ಕಲರ್ ಬಂದೇ ಬರುತ್ತೆ. ಹಾ. ಮತ್ತೆ ತಿನ್ನಕ್ಕೂ ಅಷ್ಟೇ, ಒಂದು ತಿಂದ್ಮೇಲೆ ಇನ್ನೊಂದು ತಿನ್ಬೇಕನ್ಸುತ್ತೆ ಅದು, ಯಾಕಂದ್ರೆ ಆ ಅಕ್ಕಿ ಸ್ವೀಟ್ನೆಸ್ ಇರುತ್ತಲ್ಲ. ಹೌದು. ನಿಮ್ಗೆ ತಿನ್ಬೇಕನ್ಸುತ್ತೆ ಅವಾಗ. ಓಕೆ. ಸೊ ಇದು ಒಂದ್ ಕಡೆ ಆದ ತಕ್ಷಣ ಇನ್ನೊಂದ್ ಕಡೆ ನಾವು ಮಚ್ಚ ಹಾಕ್ಬೇಕಲ್ಲ? ಹೌದು, ಇನ್ನೊಂದ್ ಕಡೆ ಮಚ್ಚ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ, ಬೇಗ ಇದು ಬೆಂದ್ಬಿಡುತ್ತೆ ಇದು. ಈ ಕಡೆ ಇದು ನೀವು ಕುಸುಬ್ಲಕ್ಕಿ ಮನೇಲಿ ಇಲ್ಲ ಅಂತಂದ್ರೆ ಬಿಳಿ ಅಕ್ಕಿ ಇರುತ್ತಲ್ಲ, ಅದ್ರೊಳಗೂ ಇದು ಮಾಡ್ಬೋದು. ನಾರ್ಮಲ್ ನಾವೇನು ಊಟದ ಅಕ್ಕಿ ಯೂಸ್ ಮಾಡ್ತೀವಿ, ಸಣ್ಣ ಊಟದ ಅಕ್ಕಿ ಎಲ್ಲ, ದೋಸೆ ಅಕ್ಕಿ ಬರುತ್ತಲ್ಲ, ದೋಸೆ ಅಕ್ಕಿಯನ್ನು ಮಾಡ್ಬೋದು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇದು ಖಾರ ಬೇಡ ಅಂದವರು ಬರೀ ಅಕ್ಕಿ ಬೆಲ್ಲ ಹಾಕ್ತಾರೆ. ಅಕ್ಕಿ ಕಾಯಿ ಬೆಲ್ಲ ಹಾಕ್ಬಿಟ್ಟು ಇದೇ ತರ ಉಂಡೆ ಮಾಡ್ಬಿಟ್ಟು ಅದನ್ನು ಸ್ವೀಟ್ ಆಗ್ಬಿಡುತ್ತೆ. ಸ್ವೀಟ್ ಆಗುತ್ತೆ ಅಷ್ಟೇ. ಆಪ್ಷನ್ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಕಡೆ ಎಲ್ಲ ಸ್ವಲ್ಪ ಸ್ವೀಟ್ ತಿನ್ನೋರು ಜಾಸ್ತಿ ಅಂತ. ಸೊ ಏನೇ ಹಬ್ಬ ಇರಲಿ, ಯಾರೇ ಗೆಸ್ಟ್ ಬರಲಿ, ಪಾಯಸ ಮನೇಲಿ ಆಗ್ಲೇಬೇಕು. ಸೊ ನೀವು ಹಂಗೇನಾ ತುಂಬಾ ಸ್ವೀಟ್ ಇಷ್ಟಪಡ್ತೀರಾ? ನನಗೆ ಸ್ವೀಟ್ ಅಷ್ಟಕ್ಕಷ್ಟೇ, ಖಾರ ಇಷ್ಟಪಡ್ತೀನಿ. ಖಾರ ಇಷ್ಟ. ಸೊ ನೀವು ಹೇಗೆ ಸೌತ್ ಕೇಂದ್ರ? ಒಬ್ಬೊಬ್ರು ಬಾಯಿ ರುಚಿ ಒಂದೊಂಥರ ಇರುತ್ತಲ್ಲ. ಬೆಂಗಳೂರು ಬಂದ್ರೆ ಸ್ವಲ್ಪ ಚೇಂಜ್ ಆಗ್ಬಿಡುತ್ತಲ್ಲ. ಇದು ಉಂಡೆ ಮಾಡಿ ಮಾಡ್ತಾರಲ್ಲ, ಅದಕ್ಕೆ ಉಂಡ್ಲಕ್ ಅಂತ ಹೇಳ್ತಾರೆ. ಉಂಡ್ಲಕ್. ಓಕೆ. ನಿಮ್ಗೆ ಪೇಷನ್ಸ್ ಇಲ್ಲ ಅಂದ್ರೆ ರೊಟ್ಟಿನೂ ಮಾಡ್ಕೋಬೋದು. ರೊಟ್ಟಿ. ಬಟ್ ನಂಗೆ ಈ ಸ್ಟೋಕೆ ಅಷ್ಟೇನು ಲೇಟ್ ಆಗ್ತಿಲ್ಲ ಪ್ರತಿಮಾ. ಸೊ ಬೇಗ ಕಾಯ್ಬೋದು. ನೀವು ನೆನ್ಸಿಟ್ಬಿಟ್ಟು ಮುಂಚಿನ ದಿವಸನೇ ಕುಸುಬ್ಲಕ್ಕಿ ನಾನು ನೆನ್ಸಿಟ್ಬಿಟ್ಟು ಮಾರನೇ ದಿವಸ ಗಟ್ಟಿ ಹಿಂಗೆ ಹರ್ಕೊಂಡು ಇಮಿಡಿಯೇಟ್ ಆಗಿ ಮಾಡ್ಬೇಕು. ಇದು ಹಿಟ್ಟು, ದೋಸೆ ಹಿಟ್ಟೆಲ್ಲ ಅರ್ದಿಡ್ತಾರಲ್ಲ, ಹುಳಿ ಬರ್ಬೇಕು ಅಂತ. ಇದು ಹುಳಿ ಬರಬಾರ್ದು, ಇದು ಬರಬಾರ್ದು. ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಇದನ್ನ. ಏನಂದ್ರೆ ಅಕ್ಕಿ ನೆನ್ಸಿಟ್ಕೋಬೇಕು ಅಷ್ಟೇ. ಸೊ ಉಂಡ್ಲಕ್ ರೆಡಿ ಇದೆ. ಸೌತ್ ಕೇಂದ್ರ ಸ್ಪೆಷಲ್ ಬಿಸಿ ಬಿಸಿ ಇದೆ. ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಓ ಸಕ್ಕದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ. ಉಂಡ್ಲಕ್ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕುಸುಬಲಕ್ಕಿ 1 ಪಾವು, ಹಸಿಮೆಣಸಿನಕಾಯಿ 3 ರಿಂದ 4, ಈರುಳ್ಳಿ 1, ಶುಂಠಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ. ಉಂಡ್ಲಕ್ ಮಾಡುವ ವಿಧಾನ: ಮೊದಲು ನೆನೆಸಿದ ಕುಸುಬಲಕ್ಕಿಯನ್ನು ಗ್ರೈಂಡ್ ಮಾಡಿಟ್ಟುಕೊಳ್ಳಿ. ಹಾಗೆಯೇ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಆದ 2 ಮಿಶ್ರಣವನ್ನು ಬೌಲ್ ಒಂದಕ್ಕೆ ಹಾಕಿ ಅದರಲ್ಲಿ ಕೊತ್ತಂಬರಿ, ಈರುಳ್ಳಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಲ್ಲಿ ರುಚಿಯಾದ ಉಂಡ್ಲಕ್ ಸಿದ್ಧ. ಪ್ರತಿಮಾ ಅವರೇ, ತುಂಬಾ ಡಿಫ್ರೆಂಟ್ ಆಗಿರುವಂತಹ, ಡೆಲಿಷಿಯಸ್ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ
ಕಬ್ಬಿನ ಹಾಲಿನ ರೊಟ್ಟಿ ಹೇಳ್ಕೊಟ್ರಿ, ಜೊತೆಗೆ ಸೌತ್ ಕೇಂದ್ರ ಸ್ಪೆಷಲ್ ಉಣ್ಲಕ್ ಹೇಳ್ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ವೆಲ್ಕಮ್.